ಒಬ್ಬ ಸಿದ್ಧರ ಹತ್ರ ಹೋದಾಗ ಶಿವನೇ ಅಂತ ಇರು ಎಲ್ಲ ಸರಿಯಾಗತ್ತೆ ಅಂದ್ರು. ಆ ಕಾಯಿಲೆ ಬಿಟ್ಟು ಶಿವನೇ ಅಂತ ಕೂತ್ರೆ ನೀವು ಸುಮ್ಮನೆ ಕೂರಲ್ಲ ಅಂತಾನೆ ನಾನು ಅದು ಇದು ಸಾಧನ ಕೊಟ್ಟು ಸುಮ್ಮನೆ ಕೂರಿಸ್ತಿದ್ದೀನಿ. ಶಿವ ಅಂದ್ರೆ ಏನೂ ಇಲ್ಲದ ಸ್ಥಿತಿ. ಆ ಸ್ಥಿತಿಗೆ ತರೋಕೆ ಬೇರೆ ಬೇರೆ ಥರದ ಸಾಧನ ಕೊಡ್ತಿದ್ದೀನಿ. ನಮಸ್ಕಾರ ಸದ್ಗುರು. 40 ವರ್ಷಗಳ ಹಿಂದೆ ಸುರುಳಿ ಅನ್ನೋ ಜಾಗದಲ್ಲಿ ಒಬ್ರು ಸಿದ್ಧರನ್ನ ನೋಡಕ್ಕೆ ಹೋಗಿದ್ದೆ. ನನ್ನ ಕಷ್ಟ ಏನೋ ಹೇಳ್ಕೊಂಡಾಗ ಹೋಗಿ ಶಿವನೇ ಅಂತ ಇರು ಎಲ್ಲ ಸರಿಯಾಗತ್ತೆ ಅಂತ ಅಂದ್ರು. ಶಿವನೇ ಅಂತ ಇರು ಅನ್ನೋದರ ಅರ್ಥ ಇದುವರೆಗೂ ಯಾರು ನನಗೆ ಸರಿಯಾಗಿ ಹೇಳಿಲ್ಲ. ಇದರ ಅರ್ಥ ಏನು ಅನ್ನೋದನ್ನ ನೀವು ದಯವಿಟ್ಟು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಶಿವನೇ ಅಂತ ಇರು ಅಂತಂದ್ರೆ ಅಷ್ಟೇ ಅದರ ಅರ್ಥ. ಸುಮ್ಮನೆ ನಿಮ್ಮ ಮನಸ್ಸಿನ ಗೊಂದಲದಲ್ಲಿ ಪ್ರಪಂಚನ ನಾನೇ ನಡೆಸ್ತಾ ಇದ್ದೀನಿ ಅನ್ನೋ ಭಾವನೆ ನಿಮಗೆ ಬಂದಿದೆ. ಅದಕ್ಕೆ ನಿಮಗೆ ಟೆನ್ಷನ್. ಭೂಮಿ ತಿರುಗೋ ಹಾಗೆ ಮಾಡ್ತಿರೋದು ನೀವೇ ತಾನೆ. ಬೆಳಗ್ಗೆ ನೀವು ಹೀಗೆ ತಿರುಗಿಸಿಲ್ಲ ಅಂದರೆ ಸುತ್ತೋದೇ ಇಲ್ಲ. ಈ ಬ್ರಹ್ಮಾಂಡ ಅನ್ನೋದು ಗ್ಯಾಲಕ್ಸಿಗೇನಂತೀವಿ? ಸರಿ ನೋಡಿ, ಈ ನಕ್ಷತ್ರ ಮಂಡಲಗಳು ಅಂತ ಹೇಳ್ತಾರಲ್ಲ, ಈ ಬ್ರಹ್ಮಾಂಡದಲ್ಲಿ ಎಲ್ಲ ಥರದ ಕೋಟ್ಯಾಂತರ ನಕ್ಷತ್ರ ಮಂಡಲಗಳಿವೆ. ಎಲ್ಲಿ ಶುರುವಾಗಿ ಎಲ್ಲಿ ಮುಗಿಯುತ್ತೆ ಅನ್ನೋದನ್ನ ಯಾರಿಗೂ ಕಂಡುಹಿಡಿಯೋಕೆ ಆಗಿಲ್ಲ. ಇದು ಅಷ್ಟು ದೊಡ್ಡ ಸೃಷ್ಟಿ. ಇದರಲ್ಲಿ ಸೂರ್ಯಮಂಡಲ ಧೂಳಿನ ಒಂದು ಕಣ ಇದ್ದ ಹಾಗೆ. ಬ್ರಹ್ಮಾಂಡದಲ್ಲಿ ಸೂರ್ಯಮಂಡಲನೇ ಒಂದು ಧೂಳಿನ ಕಣ. ನಾಳೆ ಈ ಇಡೀ ಸೂರ್ಯಮಂಡಲ, ಅದರ 11 ಗ್ರಹಗಳು, ಸೂರ್ಯ ಮತ್ತೆ ನೀವು, ಇಷ್ಟು ದೊಡ್ಡ ಮನುಷ್ಯರಾದ ನೀವೇ ಇಲ್ಲದೆ ಹೋದರೂ ಕೂಡ ಈ ಪ್ರಪಂಚದಲ್ಲಿ ಯಾರೂ ಅದನ್ನು ಗಮನಿಸೋದೂ ಇಲ್ಲ. ನೀವಿದ್ದೀರಾ ಇಲ್ವಾ ಅಂತಾನೂ ಗೊತ್ತಾಗಲ್ಲ. ಅಷ್ಟು ಚಿಕ್ಕ ಕಣ ಈ ಸೂರ್ಯಮಂಡಲ. ಇಂತಹ ಸೂರ್ಯಮಂಡಲದಲ್ಲಿ ಅದಕ್ಕಿಂತಲೂ ಅತ್ಯಂತ ಚಿಕ್ಕ ಕಣ ನಮ್ಮ ಭೂಮಿ. ಆ ಚಿಕ್ಕ ಕಣವಾದ ಭೂಮಿಯಲ್ಲಿ ನಿಮ್ಮ ಈ ಊರು, ಅದಕ್ಕಿಂತಲೂ ತುಂಬ ಸೂಕ್ಷ್ಮ ಕಣ. ಇದರಲ್ಲಿ ನೀವು ದೊಡ್ಡ ಮನುಷ್ಯರು. ಅದಕ್ಕೆ ನಿಮ್ಮನ್ನ ನೋಡಿ ಸುಮ್ಮನೆ ಶಿವನೇ ಅಂತ ಇರಿ ಅಂದ್ರು. ಶಿವ ಅನ್ಕೊಂಡು ಸ್ವಲ್ಪ ಹಾಗೆ ಇರಿ. ಶಿವ ಅಂದರೆ ಅವರನ್ನು ಕರಿಬೇಕಾ ಇವರನ್ನ ಕರಿಬೇಕಾ ಅನ್ನೋದಲ್ಲ. ಎಲ್ಲದಕ್ಕೂ ಮೀರಿದ ಶೂನ್ಯತೆಯ ಸ್ಥಿತಿ. ಅದರಲ್ಲೇ ಇದೆಲ್ಲ ತೇಲ್ತಿರೋದು. ಈ ನಕ್ಷತ್ರ ಮಂಡಲಗಳೆಲ್ಲ ಯಾವುದರಲ್ಲಿ ತೇಲ್ತಾ ಇವೆ? ಏನೂ ಇಲ್ಲದ ಎಲ್ಲದಕ್ಕೂ ಮೀರಿದ ಆ ಶೂನ್ಯತೆ, ಅದರಲ್ಲೇ ತಾನೇ ತೇಲ್ತಿದೆ. ಅದಕ್ಕೆ ಸ್ವಲ್ಪ ಶಿವ ಅನ್ಕೊಂಡು ಹಾಗೆ ಕೂತ್ಕೊಳ್ಳಿ. ನಾನು 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 ಅನ್ನೋ ಹುಚ್ಚಿನಲ್ಲೇ ಇದ್ದೀರಲ್ಲ. ನಾನು ಅನ್ನೋದು ಬರೀ ಪದ ಅಲ್ಲ, ಅದೊಂದು ಕಾಯಿಲೆ. ಈ ನಾನು ಅನ್ನೋ ಕಾಯಿಲೆಯಲ್ಲಿ ಇದ್ದೀರಾ. ಆ ಕಾಯಿಲೆ ಬಿಟ್ಟು ಶಿವನೇ ಅಂತ ಕೂತ್ಕೊಂಡ್ರೆ ಹೀಗಿರುತ್ತೆ. ನಮಗೆ ಅಳೆಯೋಕಾಗದಷ್ಟು ದೊಡ್ಡದು. ವಿಜ್ಞಾನ ಎಷ್ಟೇ ಬೆಳೆದ್ರೂ ಅರ್ಥ ಮಾಡಿಕೊಳ್ಳೋಕಾಗಲ್ಲ ಅಂತ ವಿಜ್ಞಾನಿಗಳೇ ಹೇಳಿದ್ದಾರೆ. ಅರ್ಥ ಆಗಿಲ್ಲದೆ ಇರೋದಷ್ಟೇ ಅಲ್ಲ, ಅರ್ಥ ಮಾಡಿಕೊಳ್ಳೋಕೆ ಆಗೋದೂ ಇಲ್ಲ ಅಂತಿದ್ದಾರೆ. ಇಷ್ಟು ದೊಡ್ಡ ಬ್ರಹ್ಮಾಂಡ ತಾನಾಗೆ ಆ ಶೂನ್ಯತೆಯಿಂದ ತನ್ನಿಂತಾನೇ ಹುಟ್ಟಿ ಕೊನೆಗೆ ಅದರಲ್ಲೇ ಲೀನವಾಗಿ ಬಿಡುತ್ತೆ. ಇದರಲ್ಲಿ ನೀವು ಧೂಳಿನ ಕಣವೂ ಅಲ್ಲ, ನೀವು ಒಂದು ಅಣು ಕೂಡ ಅಲ್ಲ. ನೀವು ನಿಮ್ಮ ಬಗ್ಗೆ ಅಂದುಕೊಳ್ಳೋದು ಹೇಗಂದ್ರೆ, ಈ ಕಣದ ಒಳಗೆ ಇನ್ನೊಂದು ಸಣ್ಣ ಕಣದಂತಿರೋ ಆ ಯೋಚನೆ ಎಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂದರೆ ಜಗತ್ತನ್ನೇ ನಾಶ ಮಾಡಬಲ್ಲದು. ನಿಮ್ಮ ಯೋಚನೆ ಭಾವನೆ ಅಷ್ಟು ಮುಖ್ಯ ಅಲ್ವಾ? ಅದಕ್ಕೆ ಶಿವನೇ ಅಂತ ಸುಮ್ಮನಿರಿ. ಯಾಕಂದ್ರೆ ನೋಡಿ, ಈ ಬ್ರಹ್ಮಾಂಡದಲ್ಲಿ ನಿಮ್ಮ ಸ್ಥಾನ ಏನು, ನಿಮ್ಮ ಯೋಗ್ಯತೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ನಾನು ನಾನು ಅಂತ ಒದ್ದಾಡ್ತಾ ಇರ್ತೀರಿ. ಈ ಬ್ರಹ್ಮಾಂಡದಲ್ಲಿ ನಿಮ್ಮ ಸ್ಥಾನ ಏನು, ನಾನು ಧೂಳಿನ ಕಣನೂ ಅಲ್ಲ ಅಂತ ಅರ್ಥ ಆಗದೆ ನಾನು ಅನ್ನೋ ಕಾಯಿಲೆಯಲ್ಲಿ ಇದೀರಲ್ಲ. ಅದಕ್ಕೆ ನಿಮ್ಮನ್ನು ನೋಡಿ
ನೀವು ಹೋಗಿ ಶಿವ ಅಂದ್ರೆ ಏನು ಅಂತ ಕೇಳಿರ್ಬೋದು. ಅದಕ್ಕೆ ಅವರು ಶಿವನೇ ಅಂತ ಸುಮ್ಮನಿರು ಅಂತ ಹೇಳಿರ್ತಾರೆ ಪಾಪ. ಇನ್ನೇನು ಹೇಳ್ತಾರೆ? ಅಷ್ಟೆ. ನೀವು ಸುಮ್ಮನೆ ಕೂರ್ತಿಲ್ಲ ಅಂತಾನೆ ನಾನು ಅದು ಇದು ಅಭ್ಯಾಸ ಕಲಿಸಿ ಸುಮ್ಮನೆ ಕೂರಿಸ್ತಿದ್ದೀನಿ. ಈಗ ನಾನು ಬಂದು ಸುಮ್ಮನೆ ಹಾಗೆ ಕೂತ್ರೆ ನೀವು ಸುಮ್ಮನೆ ಕೂತ್ಕೋತೀರಾ? ನಿಮಗೆ ಏನೋ ಕತೆ ಹೇಳ್ತಾ ಇರೋದ್ರಿಂದ ನೀವು ಸುಮ್ಮನೆ ಕೂತಿದ್ದೀರಿ. ಸುಮ್ಮನೆ ಕೂತಿದ್ದೀರಿ ನೋಡಿ. ನಾನು ಸುಮ್ಮನೆ ಕೂತ್ರೆ ನೀವು ಸುಮ್ಮನೆ ಕೂತ್ಕೋತೀರಾ? ಶಿವನೇ ಅಂತ ಇರು ಅಂದರೆ ನೀವು ಕೂರಲ್ಲ. ಬೇರೆ ಥರದ ಯೋಗ ಎಲ್ಲ ಕಲಿಸಿದಾಗ ಹೀಗೆ ಕೂತ್ರೆ, ಏನೂ ಇಲ್ಲದೆ ಸುಮ್ಮನೆ ಕೂತ್ರೆ ಬಾಯಲ್ಲಿ ಶಿವ ಅನ್ನಬೇಕಿಲ್ಲ. ಆ ಶೂನ್ಯತೆಯ ಭಾವ ಬರುತ್ತಲ್ಲ, ಅದು ಶಿವ. ಅದಕ್ಕೆ ಬೋಧನೆ ಕೊಡೋ ಬದಲು ಇದನ್ನು ಒಂದು ಬೋಧನೆಯಾಗಿ ಹೇಳೋ ಬದಲು ಒಳಗಿನ ಒಂದು ಅನುಭವವಾಗಿಸೋದನ್ನೇ ಯೋಗ ಅಂತೀವಿ. ಯೋಗ ಅನ್ನೋದು ಸಾಧನ, ಗುರಿಯಲ್ಲ. ಗಡಿ ಇಲ್ಲದ್ದು, ಗಡಿ ಇಲ್ಲದೇ ಇರೋದೇ ಶೂನ್ಯತೆ ತಾನೆ. ಏನಾದರೂ ರೂಪ ಇದ್ದರೆ ಅದಕ್ಕೊಂದು ಗಡಿ ಇರುತ್ತೆ. ಗಡಿ ಇಲ್ಲದ್ದು ಅಂದರೆ ಅದು ಶೂನ್ಯ. ಆ ಶೂನ್ಯಕ್ಕೆ ನಾವು ಶಿವ ಅನ್ನೋದು. ಶಿವ ಅಂದರೆ ಏನೂ ಇಲ್ಲದ್ದು. ಇದನ್ನು ಸುಮ್ಮನೆ ಪದಗಳಲ್ಲಿ ತರೋಕೆ ಆಗಲ್ಲ. ಅದಕ್ಕೆ ಆ ಸ್ಥಿತಿಗೆ ತರೋದಿಕ್ಕೆ ನಾವು ಎಷ್ಟೋ ಹಾದಿಗಳನ್ನು ರೂಪಿಸಿದ್ವಿ. ಇದಕ್ಕೆ ಯೋಗ ಅಂತೀವಿ. ಯೋಗ ಅನ್ನೋದು ಸಾಧನ ಅಷ್ಟೇ, ಗುರಿಯಲ್ಲ. ಶಿವ ಅನ್ನೋದು ಸಾಧನ ಅಲ್ಲ, ಗುರಿ. ಅವರು ಸಾಧನ ಕೊಡಲಿಲ್ಲ, ಗುರಿಯನ್ನಷ್ಟೇ ಹೇಳಿದರು. ನಾನು ಸಾಧನಗಳನ್ನು ಕೊಡ್ತೀನಿ, ಯಾಕಂದ್ರೆ ನಿಮಗೆ ಗುರಿ ಗೊತ್ತಿಲ್ವಲ್ಲ. ದಿನದಿನಕ್ಕೂ ಗುರಿ ಬದಲಾಗತ್ತೆ. ದಿನಕ್ಕೆ 10 ಸಲ ಗುರಿ ಬದಲಾಗತ್ತೆ. ಅದಕ್ಕೆ ಸಾಧನ ಕೊಟ್ಟು ಇದರಿಂದ ಬೆನ್ನು ನೋವು ಹೋಗುತ್ತೆ ಅಂತೀವಿ. ಹೋಗುತ್ತಾ ಇಲ್ವಾ? ಈಶಯೋಗ ಮಾಡಿ ಬೆನ್ನು ನೋವು ಹೋಯ್ತಾ ಇಲ್ವಾ? ತಲೆನೋವು ಹೋಯ್ತಾ ಇಲ್ವಾ? ಇನ್ನೇನೋ ಹೋಯ್ತಾ ಇಲ್ವಾ? ಬೆನ್ನು ನೋವು ಹೋಗ್ಲಿ ಅಂತ ದಿನ ಮಾಡಿ ಮಾಡಿ ಹೀಗೆ ಕೂತ್ರೆ ಏನೂ ಇಲ್ಲದ ಸ್ಥಿತಿಲಿ ಕೂರ್ತೀರಿ, ಶಿವನೇ ಅಂತ. ಅರ್ಥ ಆಯ್ತಾ ಅವರಿಗೆ? ಮುಂದಿನ ಸ್ವಾಮಿ ಯಾರು?